ಸುದೀಪ್ ಅವರ ಪರವಾಗಿ ಮಾಜಿ ಶಾಸಕ ರಾಜು ಗೌಡ ಕೂಡ ಬ್ಯಾಟ್ ಬೀಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸುದೀಪ್ ಫ್ಯಾನ್ಸ್ ಕಾಂಜಿ ಪಿಂಜಿ ಅಲ್ಲ ನೋಡಿ, ಶುರು ಆಯಿತು. ಸುದೀಪ್ ಪರ ಮಾಜಿ ಶಾಸಕ ರಾಜು ಗೌಡ ಬ್ಯಾಟ್ ಬೀಸಿರ್ತಕ್ಕಂಥದ್ದು. ಸುದೀಪ್ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ರಾಜು ಗೌಡ, ಎಲ್ಲ ಭಾರಿ ಕ್ಲೋಸ್ ಫ್ರೆಂಡ್ಸು. ನಿನ್ನೆ ವೇದಿಕೆ ಮೇಲೆ ರಾಜು ಗೌಡ ನೀಡಿರುವ ಹೇಳಿಕೆ ಕೂಡ ಈಗ ವೈರಲ್ ಆಗಿದೆ. ಸುದೀಪ್ ಫ್ಯಾನ್ಸ್ ಏನು ಕಾಂಜಿ ಪಿಂಜಿ ಅಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ಈಗ ಒಂದಷ್ಟು ದಿನ ನಡೆಯುತ್ತಿವೆಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲ ಅಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವ್ ಅದ್ರೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ, ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಹಂಗಾಗಿ ಮಾರ್ಕ್ ಫಿಲಿಂನ ನೀವೆಲ್ಲರೂ ನೋಡ್ಲೇಬೇಕು. ಈ ಫಿಲಿಂನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು. ಸೊ ಇಂಥ ವಿಚಾರದಲ್ಲಿ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಯಾರೇ ಆದರೂ ತುಂಬ ಸೂಕ್ಷ್ಮವಾಗಿ ಹೇಳಿಕೆಯನ್ನು ಕೊಡಬೇಕು. ಸೊ ಹಾಗಾಗಿ ಇವಾಗ ಈ ಮಾತು ಇನ್ನೆಲ್ಲಕ್ಕೆ ತಗೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಅಭಿಮಾನಿಗಳನ್ನ ಖುಷಿಪಡಿಸೋದಕ್ಕೆ ಆಡಿರೋ ಮಾತಾ ಇದು ಅಂತ ನೋಡೋಣ ಮುಂದೆ ಏನಾಗುತ್ತೆ ಈ ವಿಚಾರ ಅಂತ.